ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಿಂದೂ ಜೈ ಭೀಮಾ ಸೇನೆಯ ನೂತನ ಕಚೇರಿಯನ್ನ ಉದ್ಘಾಟನೆ ಮಾಡಲಾಗಿದೆ. ಬಸವನಗುಡಿಯ ನೆಟ್ಕಲಪ್ಪ ಸರ್ಕಲ್ ಬಳಿ ಇರುವ ಬೆನಕಾ ಗೋಲ್ಡ್ ಕಂಪನಿಯ ಕಟ್ಟಡದಲ್ಲಿ ಹಿಂದೂ ಜೈ ಭೀಮ್ ಸೇನೆಯ ಕಚೇರಿಯನ್ನ ಲೋಕಾರ್ಪಣೆ ಮಾಡಲಾಯಿತು. ಹಿಂದೂ ಜೈ ಭೀಮ್ ಸಂಘಟನೆಯ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಹಾಗೂ ಭರತ್ ಕುಮಾರ್ ಅವರು ಕಚೇರಿಯನ್ನ ಉದ್ಘಾಟನೆ ಮಾಡಿದ್ರು. ದೇವರಿಗೆ ಪೂಜೆ ಮಾಡುವುದರ ಮೂಲಕ ನೂತನ ಕಚೇರಿಗೆ ಉದ್ಘಾಟನೆಯನ್ನ ಮಾಡಲಾಗಿದ್ದು, ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇವತ್ತು ದೇಶ ಧರ್ಮ ನಮ್ಮ ಹಿಂದೂ ಜೈ ಭೀಮ್ ಸೇನೆ ಒಂದು ಸಂಕಲ್ಪ ಏನು ಅಂತಂದರೆ, ದೇಶಕ್ಕೆ ಯಾವುದೇ ಥರ ಅಡಚಣೆ ತೊಂದರೆಗಳು ಆದಾಗ ನಾವೆಲ್ಲ ಸಂಘಟಿತರಾಗಿ, ನಾವು ಹಿಂದೂಗಳು ನಾವೆಲ್ಲ ಭೇದ ಭಾವ ಪಕ್ಷ ಭೇದ ಇಲ್ದಿರ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ದೇಶದಲ್ಲಿ ಗಡಿಯಲ್ಲಿ ಹೇಗೆ ಸೈನಿಕರು ನಮ್ಮ ದೇಶದ ಗಡಿ ಕಾಯ್ತಾ ಇದ್ದಾರೆ, ಅದೇ ಥರ ಒಳಗಡೆ ನಾವೆಲ್ಲ ಸೈನಿಕರಾಗಿ ನಮ್ಮ ಹಿಂದೂಗಳಿಗೆ ಯಾವುದೇ ಥರ ತೊಂದರೆ ಧರ್ಮಕ್ಕೆ ತೊಂದರೆ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ನಿಂತು ಅದನ್ನು ಯಾವುದೇ ಥರ ಪರಿಹಾರ ಆಗಲಿ, ಯಾವ ಯುದ್ಧದ ಪರಿಸ್ಥಿತಿ ಆಗಲಿ, ದೇಶದ ಬೆನ್ನೆಲುಬು ರೈತರು ಅವ್ರ ಸಂಕಷ್ಟ ಆಗಲಿ, ಪ್ರತಿಯೊಂದು ಭಾರತ ದೇಶ ಇನ್ನೂ ಉನ್ನತ ಉಜ್ವಲ ಆಗಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಸಂಕಲ್ಪ ತೊಟ್ಕೊಂಡು ಇವತ್ತು ನಾವು ಹಿಂದೂ ಜೈ ಭೀಮ್ ಸೇನೆ ಆಫೀಸ್ ಓಪನ್ ಮಾಡಿದ್ವಿ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಸುದಿನದಲ್ಲಿ ಹಿಂದೂ ಜೈ ಭೀಮ್ ಸೇನೆ ಅನ್ನೋದು ಒಂದು ಸಂಘಟನೆ. ಈ ಸಂಘಟನೆಯ ಉದ್ದೇಶ ಧರ್ಮ ರಕ್ಷಣೆ ಮತ್ತು ಧರ್ಮಕ್ಕಾಗಿ ನ್ಯಾಯ. ಎಲ್ಲಿ ಅನ್ಯಾಯ ಆಗುತ್ತೋ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಹೇಳಿದ್ದು ಅಂದರೆ, ಸಂವಿಧಾನವನ್ನು ಎಲ್ಲಿ ನಾಶ ಮಾಡ್ತಾರೆ ಅಲ್ಲಿ ಸುಡೋ ವ್ಯಕ್ತಿ ಮೊದಲನೇದಾಗಿ ನಾನೇ ಆಗಿರಬೇಕು ಅಂಥೇಳಿ ಅಂಬೇಡ್ಕರ್ ಅವರು ಹೇಳಿದ್ದು. ಅದೇ ರೀತಿ ನಮ್ಮ ಸಂಘಟನೆಯ ಉದ್ದೇಶನೂ ಅದೇ, ಎಲ್ಲಿ ಅನ್ಯಾಯ ಆಗಿರುತ್ತೆ ಅಲ್ಲಿ ನ್ಯಾಯ ತೊಡಗಿಸೋ ಉದ್ದೇಶದಿಂದ ನಾವು ಇವತ್ತು ಇದನ್ನು ಓಪನ್ ಮಾಡಿದ್ದೀವಿ. ಸೊ ಎಲ್ಲರೂ ಸಹಕಾರದಿಂದ ಇವತ್ತು ಒಂದು ಒಳ್ಳೆ ರೀತಿ ಓಪನ್ ಆಗಿದೆ. ಎಲ್ರಿಗೂ ಶುಭ ಆಗಲಿ.